ಬಾಳು ಬೆಳಗುಂದಿ ಮತ್ತೆ ಅದ್ಭುತವಾದಂತ ಸಿಂಗರ್ ಸ್ನೇಹಿತ ಮಾಳು ನಿಪ್ನಾಳ್ ಇವತ್ತು ಒಟ್ಟಿಗೆ ಕಾರ್ಯಕ್ರಮ ಸಖತ್ತಾಗಿ ಹಾಡು ಹೇಳಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಈ ಹಲವಾರು ಸಖತ್ ಈವೆಂಟ್ಗಳು ನಡೀತಾ ಇರುತ್ತೆ. ಈ ತರ ಅಲ್ಲಿ ಆರ್ಕೆಸ್ಟ್ರಾ ಆಗಿರ್ಬೋದು, ರಸಮಂಜರಿ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಅದರಲ್ಲೂ ಉತ್ತರ ಕರ್ನಾಟಕದ ಸಾಂಗ್ಸ್ ಹಾಡೋದು ತುಂಬಾನೇ ಫೇಮಸ್, ಆಡುವುದು ವಾಡಿಕೆ. ಸೊ ಹೀಗಾಗಿ ಅಲ್ಲಿ ಇವರೆಲ್ಲರೂ ಕೂಡ ತುಂಬಾನೇ ಫೇಮಸ್. ಬಾಳು ಮತ್ತೆ ಮಾಳು ನಿಪ್ರಾಣ್ ಅಂದ್ರೆ ತುಂಬಾನೇ ಕ್ರೇಜ್ ಇದೆ. ಇವತ್ತಿಗೂ ಕೂಡ ಆಡ್ತಾರೆ, ಆರ್ಕೆಸ್ಟ್ರಾ ನಡೀತಾನೆ ಇರುತ್ತೆ ಪ್ರತಿ ದಿವಸ ಒಂದೊಂದು ಊರಿನಲ್ಲಿ ಒಂದೊಂದು ಭಾಗದಲ್ಲಿ. ಅದೇ ರೀತಿ ಮಾಳು ಮತ್ತೆ ಬಾಳು ಅವ್ರನ್ನ ಒಟ್ಟಿಗೆ ಗೆಸ್ಟ್ ಆಗಿ ಕರೆದಿರ್ತಾರೆ, ಸಖತ್ತಾಗಿ ಹೋಗಿ ರಂಜಿಸಿ ಹಾಡನ್ನು ಕೂಡ ಆಡ್ತಾರೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಬಾಳು ಬೆಳಗುಂದಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಸೊ ನೋಡಿರ್ತಾರೆ ಇತ್ತೀಚೆಗಷ್ಟೇ ಜೋಡಿ ನಂಬರ್ 1 ರಿಯಾಲಿಟಿ ಶೋ ನಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ರು, ಜನರಿಗೆ ಮನೋರಂಜನೆಯನ್ನ ಕೊಟ್ಟರು. ಶೋ ಕೂಡ ಮುಕ್ತಾಯವಾಯಿತು. ಅನ್ನುಳಿದಂತೆ ಆಲ್ಬಮ್ ಸಾಂಗ್ ಗಳನ್ನ ಮಾಡ್ತಾ ಇರ್ತಾರೆ. ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಸಾಂಗ್ ಅಂತೂ ರಿಲೀಸ್ ಮಾಡ್ತಾನೆ ಇರ್ತಾರೆ. ನಾ ಹೇಳೋದು ಸ್ವಲ್ಪ ತಿಳ್ಕೊ ಅಂತ ಒಂದು ಅದ್ಭುತ ಆಲ್ಬಮ್ ಸಾಂಗ್ ಅನ್ನ ಮಾಡ್ತಾರೆ. ಅದು ಕೂಡ ಚೆನ್ನಾಗಿ ಹಿಟ್ ಆಗಿದೆ. ಇನ್ನ ಬೇರೆ ಬೇರೆ ಸಾಂಗ್ ರೆಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೀತಿ ರಸಮಂಜರಿ ಕಾರ್ಯಕ್ರಮವನ್ನು ಸಹ ಕೊಡ್ತಾರೆ. ಬಾಳು ಮತ್ತೆ ಮಾಳು ಒಟ್ಟಿಗೆ ಆಡಿದ್ದು, ಒಟ್ಟಿಗೆ ನೋಡಿ ಜನರಿಗೆ ತುಂಬಾನೇ ಖುಷಿ ಆಯ್ತು. ಒಟ್ಟಿಗೆ ಸೆಲ್ಫಿ ಫೋಟೋವನ್ನು ಸಹ ಕ್ಲಿಕ್ಕಿಸ್ಕೊಳ್ತಾರೆ. ನಿಮ್ಗೂ ಕೂಡ ಇಷ್ಟನ ಇಬ್ರು ಸ್ನೇಹಿತರು? ಮತ್ತೆ ಈ ಬಾರಿ ಏನು ಲಾಸ್ಟ್ ಸೀಸನ್ ನಲ್ಲಿ ಮಾಳು ನಿಪ್ಪಾಳ್ ಬಿಗ್ ಬಾಸ್ ಹೋಗಿದ್ರಲ್ಲ, ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಗೆ ಹೋಗ್ಲಿ ಬಾಳು ಬೆಳಗುಂದಿ ಅಂತ ತುಂಬಾ ಜನ ಸಹ ಆಸೆ ಪಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಅದು ನಿಜ ಆಗುತ್ತಾ? ಅವಕಾಶ ಸಿಕ್ಕಿದ್ಯಾ? ಅವಕಾಶ ಸಿಕ್ಕರೆ ಹೋಗ್ತಾರಾ ಏನು ಅಂತ ಮುಂದಿನ ದಿವಸಗಳಲ್ಲಿ ಕಾದು ನೋಡ್ಬೇಕಿದೆ. ಒಟ್ಟಾರೆ ಜನರಿಗಂತೂ ತುಂಬಾನೇ ಇಷ್ಟ ಇವರು ಹೋಗ್ಬೇಕು ಎಂಬುದು. ನೋಡೋಣ. ಒಟ್ಟಾರೆ ಇವ್ರನ್ನ ಜನರು ತುಂಬಾನೇ ಇಷ್ಟ ಪಡ್ತಾರೆ. ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಜನರಿಗೆ ತುಂಬಾನೇ ಖುಷಿಯಾಗೋಯ್ತು. ಇಬ್ರು ಲೆಜೆಂಡ್ ಸಿಂಗರು, ಅದರಲ್ಲೂ ಜನಪದ ಸಿಂಗರ್ಸ್ ಒಟ್ಟಿಗೆ ಆಡುವುದು ಅಂದ್ರೆ ನಿಜವಾಗ್ಲೂ ಕೂಡ ಸೂಪರ್ ಅಲ್ವಾ. ಒಟ್ಟಿಗೆ ಆಡಿದ್ದಾರೆ, ಮೋಜು ಮಸ್ತಿ ಜನರಿಗೆ ರಂಜಿಸಿದ್ದಾರೆ, ಜನರಿಗೆ ಖುಷಿ ಕೊಟ್ಟಿದ್ದಾರೆ. ಅದು ಮೇನ್ ಇರುವಂತದ್ದು. ನಿಮ್ಗೂ ಕೂಡ ಇಷ್ಟನ ಇಬ್ರು ಯಾವಾಗಲೂ ಕೂಡ ಒಟ್ಟಿಗೆ ಸ್ನೇಹಿತರಾಗಿ ಇರ್ಬೇಕು ಎಂಬುದು ಜನರ ಆಸೆ. ಯಾವಾಗಲೂ ಒಟ್ಟಿಗೆ ಇದೇ ರೀತಿ ಕಾಣಿಸ್ಕೋಬೇಕು ಆಗಾಗ ಅಂತ ಕೂಡ ಇಷ್ಟಪಡ್ತಾರೆ.